ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಾದರೂ ಮನೆಯಲ್ಲಿ ಬ್ರೆಡ್ ಉಳ್ಕೊಂಡ್ಬಿಟ್ಟಿದ್ರೆ ಈ ಒಂದು ಸ್ವೀಟ್ ರೆಸಿಪಿನ ಟ್ರೈ ಮಾಡಿ. ತುಂಬ ಹೆಲ್ದಿಯಾಗಿ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲೇ ಮನೆಯಲ್ಲೇ ಮಾಡ್ಕೊಂಡ್ಬಿಡ್ಬೋದು. ಅದಕ್ಕೂ ಮುಂಚೆ ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಗ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವೇ ನನ್ನ ವಿಡಿಯೋನ ಮೊದಲಿಗೆ ನೋಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈಗ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಅದರಲ್ಲಿ 3 ಕಪ್ಪಷ್ಟು ಹಾಲನ್ನು ತೊಗೋತಾ ಇದ್ದೀನಿ. ಅಳತೆ ಮಾಡಿಬಿಟ್ಟು ತೊಗೊಳ್ಳಿ. ಈ ಕಪ್ಪಲ್ಲಿ ನಾನು 3 ಕಪ್ಪಷ್ಟು ಹಾಲನ್ನು ತೊಗೊತಾ ಇದ್ದೀನಿ. ಈ ಹಾಲನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ತುಂಬ ಕುದಿಯೋದೇನು ಬೇಡ. ಹಾಗೆ ಈ ರೀತಿ ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ಕೆನೆ ಕಟ್ಕೊಂಡ್ಬಿಡುತ್ತೆ. ಈ ರೀತಿ ಹಾಲನ್ನು ಮಿಕ್ಸ್ ಮಾಡ್ತಾ ಇದನ್ನು ಸ್ವಲ್ಪ ಕುದಿಸ್ಕೋಬೇಕು. ಈಗ ಒಂದು ಸ್ವಲ್ಪ ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಸ್ವೀಟ್ ನೋಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ನೀವು. ಸಕ್ಕರೆನ ಹಾಕಿಬಿಟ್ಟು ಮತ್ತೆ ಇದು ಚೆನ್ನಾಗಿ ಸಕ್ಕರೆ ಕರಗಬೇಕು, ಅಲ್ಲಿ ತನಕ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊತಾನೆ ಇರಿ. ತುಂಬ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ಈ ಒಂದು ರೆಸಿಪಿನ ಮಾಡ್ಕೊಂಡು ಬಿಡ್ಬೋದು. ಈಗ ಹಾಲು ಒಂದು ಸ್ವಲ್ಪ ಬಿಸಿಯಾಗಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ಆ ಕಸ್ಟರ್ಡ್ ಪೌಡ್ರಿಗೆ ಈ ಬಿಸಿಯಾಗಿರುವಂಥ ಹಾಲನ್ನು ಸೇರಿಸ್ತಾ ಇದ್ದೀನಿ. ತುಂಬ ಕುದಿತಾ ಇರೋವಂಥ ಹಾಲನ್ನು ಹಾಕೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಬಿಸಿಯಾಗಿರುವಂಥ ಹಾಲನ್ನು ಹಾಕಿ ಇದನ್ನು ಯಾವುದೇ ರೀತಿ ಗಂಟು ಇಲ್ಲದೆ ಇರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಕಾಯಕ್ಕಿಟ್ಟಿರ್ತೀವಲ್ವ ಹಾಲು, ಇದಕ್ಕೆ ಈ ರೀತಿ ಹಾಕ್ತಾ ಇದನ್ನು ಮಿಕ್ಸ್ ಮಾಡಿ. ಈ ಕಸ್ಟರ್ಡ್ ಪೌಡರ್ನ ಹಾಕೋದ್ರಿಂದ ಇದೊಂಚೂರು ನೋಡಿ ಹಾಲು ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ತಿರುವುತಾನೆ ಇರಿ, ಇಲ್ಲಾಂದರೆ ತಳ ಹಿಡ್ಕೊಂಡು ಬಿಡುತ್ತೆ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ತಾ ಇರಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ. ಈಗ ಇದನ್ನು ಗ್ಯಾಸ್ನ ಆಫ್ ಮಾಡಿಬಿಡಿ. ಗ್ಯಾಸ್ನ ಆಫ್ ಮಾಡಿಬಿಟ್ಟು ಈಗ ನಾನು ಈ ರೀತಿ ಬ್ರೆಡ್ನ ತೊಗೊಂಡಿದ್ದೀನಿ. ಬ್ರೆಡ್ನ ಸೈಡಲ್ಲಿರುವಂಥ ಎಡ್ಜಸ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 4 ಕಡೆ ಬ್ರೆಡ್ಡಲ್ಲಿರುವಂಥ ಎಡ್ಜಸ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದನ್ನು ಮಾಡೋಕ್ಕೆ ಜಾಸ್ತಿ ಪದಾರ್ಥಗಳನ್ನು ಬೇಕು ಅಂತ ಇಲ್ಲ, ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಕೊಂಬಿಡ್ಬೋದು. ಈ ರೀತಿ ನಾನಿಲ್ಲೊಂದು 6 ಬ್ರೆಡ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ತವಾನ ಬಿಸಿ ಮಾಡಿಕೊಂಡು ತವಾ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ತುಪ್ಪದಲ್ಲಿ ಈ ರೀತಿ ಬ್ರೆಡ್ ಪೀಸಸ್ನ ಇಟ್ಕೊಂಡ್ಬಿಟ್ಟು ಎರಡೂ ಕಡೆ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ತುಂಬ ಕಲರ್ ಚೇಂಜ್ ಆಗೋದೇನು ಬೇಡ, ಒಂದು ಸ್ವಲ್ಪ ಖಡಕ್ ಆಗಬೇಕು ಅಷ್ಟೇ, ಜಾಸ್ತಿ ಏನು ಕ್ರಿಸ್ಪಿ ಆಗೋದು ಬೇಡ. ಎರಡೂ ಕಡೆ ಇದನ್ನು ತಿರುವು ಹಾಕ್ತಾ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಬೇರೆ ಬೇರೆ ರೆಸಿಪೀಸ್ ಏನಾದರೂ ಬೇಕಿದ್ದರೆ ನನ್ನ ಚಾನಲ್ನ ವಿಸಿಟ್ ಮಾಡಿ, ಎಲ್ಲ ರೀತಿಯಾದಂಥ ರೆಸಿಪಿಗಳು ನಿಮಗೆ ಸಿಗ್ತವೆ. ಈಗ ಫ್ರೈ ಮಾಡಿಕೊಂಡು ನಂತರ ನಾನು ಈ ರೀತಿ ಒಂದು ಕಂಟೈನರ್ನ ತೊಗೊಂಡಿದ್ದೀನಿ. ಇದರಲ್ಲಿ 2 ಪೀಸಸ್ ಬ್ರೆಡ್ ಇಟ್ಟಿದ್ದೀನಿ. ಇದು ಕಸ್ಟರ್ಡ್ ಪೌಡರು ತುಂಬ ಬಿಸಿಯಾಗಿರೋವಾಗಲೂ ಹಾಕೋಕ್ಕೆ ಹೋಗಬೇಡಿ, ತುಂಬ ತಣ್ಣಗಾದ್ಮೇಲೆ ಹಾಕಬೇಡಿ. ಮೀಡಿಯಮಲ್ಲಿ ಇರುತ್ತಲ್ಲ ಆವಾಗ ಇದನ್ನು ಸೇರಿಸ್ಕೊಳ್ಳಿ. ಈಗ ಮೊದಲಿಗೆ 2 ಬ್ರೆಡ್ ಪೀಸ್ನ ಇಟ್ಟು ಮೇಲ್ಗಡೆ ಮಾಡಿಟ್ಕೊಂಡಿರೋ ಅಂಥ ಈ ಲಿಕ್ವಿಡ್ನ ಹಾಕ್ತಾಯಿದ್ದೀನಿ. ನಂತರ ಈಗ ಇದಕ್ಕೆ ನಿಮಗೆ ಯಾವ ಫ್ರೂಟ್ಸ್ ಬೇಕೋ ಆ ಫ್ರೂಟ್ಸ್ನ ಹಾಕೊಳ್ಳಿಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು, ನಡೆಯುತ್ತೆ. ಇಲ್ಲಿ ನಾನು ದ್ರಾಕ್ಷಿ ಹಾಗೆ ಸ್ವಲ್ಪ ಬಾದಾಮಿ ಇದನ್ನು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಮತ್ತೆ 2 ಪೀಸ್ನ ಬ್ರೆಡ್ನ ಇಟ್ಕೊಂಡು ಮತ್ತೆ ಇದೇ ರೀತಿ ಲೇಯರ್ನ ಹಾಕೊತಾ ಇದ್ದೀನಿ. ಮತ್ತು ನಿಮಗೆ ಯಾವ ಫ್ರೂಟ್ಸು ಡ್ರೈ ಫ್ರೂಟ್ಸ್ ಬೇಕೋ ಅದನ್ನೆಲ್ಲ ನೀಟಾಗಿ ಇದ್ರ ಮೇಲೆ ಹಾಕಿ ಮತ್ತೆ 2 ಪೀಸ್ ಬ್ರೆಡ್ನ ಹಾಕಿ ಇದೇ ರೀತಿ ನೀವು ಎಷ್ಟು ಲೇಯರ್ ಬೇಕೋ ಅಷ್ಟು ಲೇಯರ್ನ ಮಾಡ್ಕೊಳ್ಳಿ. ನಾನಿಲ್ಲಿ 3 ಲೇಯರ್ನ ಮಾಡ್ಕೊತಾ ಇದ್ದೀನಿ. ಫೈನಲಾಗಿ ಲಾಸ್ಟಲ್ಲಿ ಇನ್ನೊಂದು ಚೂರು ಈ ರೀತಿ ಲಿಕ್ವಿಡ್ನೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಎಲ್ಲ ಫ್ರೂಟ್ಸು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡ್ಬಿಟ್ಟು ಇದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 3 ರಿಂದ 4 ಗಂಟೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆಯಿತು, ರೆಡಿಯಾಗಿ ಹೋಗಿಬಿಡುತ್ತೆ. ತುಂಬ ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು. ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.